ನಮಸ್ಕಾರ ಎಲ್ಲರಿಗೂ. ವೇದವ್ಯಾಸರ ಮಗ ಶ್ರೀ ಶುಕ ಮಹಾಮುನಿಗಳು ನೈಸರ್ಗಿಕವಾಗಿಯೇ ಬ್ರಹ್ಮಜ್ಞಾನ ಸಂಪನ್ನರಾಗಿದ್ದರು. ಇವರು 7 ದಿನಗಳ ಕಾಲ ಪರೀಕ್ಷಿತ್ ಮಹಾರಾಜರಿಗೆ ಶ್ರೀಮದ್ ಭಾಗವತ ಮಹಾಪುರಾಣದ ಕಥೆಗಳನ್ನು ಉಪದೇಶಿಸಿದ್ದರು. ಈ ಕಥೆಗಳನ್ನೇ ನೈರ್ಮಿಷ್ಯ ಅರಣ್ಯದಲ್ಲಿ ಹೇಳುತ್ತಿರುವ ಕಥಾವಾಚಕರೇ ಸೂತ ಪುರಾಣಿಕರು. ಕಥೆಗಳನ್ನು ಕೇಳುತ್ತಿರುವ ಮಹಾ ಋಷಿಗಳೇ ಶೌನಕರು. ಇವರ ಜೊತೆಗೆ ಇನ್ನೂ ಅನೇಕ ಋಷಿಗಳು ಅರಣ್ಯದಲ್ಲಿ ಉಪಸ್ಥಿತರಿದ್ದರು. ಆಗ ಶೌನಕರ ಪ್ರಶ್ನೆ: ಕಲಿಯುಗದಲ್ಲಿ ಮಾನವರಿಗೆ ಪರಮಹಿತವಾದದ್ದು ಯಾವುದು? ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ಮತ್ತು ಭಗವಂತನ ಪ್ರಸನ್ನತೆಗಾಗಿ ಮಾಡುವ ಸಾಧನೆಗಳ ಬಗ್ಗೆ ತಿಳಿಸಿಕೊಡಿ ಎಂದು ಸೂತ ಪುರಾಣಿಕರಲ್ಲಿ ಕೇಳಿದರು. ಆಗ ಸೂತ ಪುರಾಣಿಕರು ಹೇಳುತ್ತಾರೆ: ಶೌನಕರೇ, ನಿಮ್ಮ ಹೃದಯದಲ್ಲಿ ಭಗವಂತನ ಪ್ರೇಮ ತುಂಬಿದೆ. ಅದಕ್ಕಾಗಿ ನಿಮಗೆಲ್ಲ ನಾನು ಹುಟ್ಟು ಸಾವಿನ ಭಯವನ್ನು ನಾಶ ಮಾಡುವ, ಭಕ್ತಿಯ ಪ್ರವಾಹವನ್ನು ಹೆಚ್ಚಿಸುವ ಮತ್ತು ಶ್ರೀಕೃಷ್ಣನ ಪ್ರಾಪ್ತಿಗಾಗಿ ಮಾಡುವ ಸಾಧನೆಗಳ ಬಗ್ಗೆ ಹೇಳುತ್ತೇನೆ ಎಂದು ಹೇಳಿದರು. ಇನ್ನಷ್ಟು ಶ್ರೀಮದ್ ಭಾಗವತ ಮಹಾಪುರಾಣದ ಮಹತ್ವವನ್ನು ತಿಳಿಯೋಣ ಮುಂದಿನ ಭಾಗದಲ್ಲಿ. ನಮಸ್ತೆ.